ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಯಶ್ ಅಡುಗೆ ಮನೆ. ನಾನು ಬಂದಿರೋದು ಮತ್ತೊಂದು ರೆಸಿಪಿಯೊಂದಿಗೆ. ಹೋಮ್ ಮೇಡ್ ಎಗ್ ಪಫ್ ಹೆಂಗೆ ಮಾಡೋದು ಈಸಿಯಾಗಿ ಅಂತ ನೋಡೋಣ ಬನ್ನಿ. ಒಂದು ಬಿಗ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ, ದೊಡ್ಡದಾಗಿ ಕಟ್ ಮಾಡಿಕೊಂಡು ಒಂದು ಬೌಲ್ನಲ್ಲಿ ಸೈಡಿಗೆ ಇಟ್ಟಿದ್ದೀನಿ. ಇವಾಗ ಒಂದು 2ರಿಂದ 3 ಗ್ರೀನ್ ಚಿಲ್ಲಿ ತೊಗೊಂಡು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು 1 ಕಪ್ನಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಟು, ಇವಾಗ 2 ಕಪ್ ಮೈದಾ ತೊಗೊಂಡು ಅದರಲ್ಲಿ 1 ಸ್ಪೂನ್ ಸಾಲ್ಟ್ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಸಿ, ಆ ಹಿಟ್ಟಿನಲ್ಲಿ ಎಷ್ಟು ಉಂಡೆಗಳಾಗುತ್ತೋ ಅಷ್ಟು ಉಂಡೆಗಳಾಗಿ ಭಾಗ ಮಾಡಿ ಅದ್ರ ಮೇಲೆ ಆಯಿಲ್ ಸ್ಪ್ರೆಡ್ ಮಾಡಿ ಇವಾಗ ಒಂದು 10 ನಿಮಿಷ ಸೈಡಿಗೆ ಇಡಬೇಕು ನೆನೆಯೋಕ್ಕೆ. ಇವಾಗ ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ ಹಚ್ಕೊಂಡು ಒಂದು 2 ಸ್ಪೂನ್ ಆಯಿಲ್ ಹಾಕಿ 1 ಸ್ಪೂನ್ ಜೀರಾ ಹಾಕಿ ಕಟ್ ಮಾಡ್ಕೊಂಡಿರೋಂಥ ಆನಿಯನ್ ಸೇರಿಸಿ 1 ಸ್ಪೂನ್ ಸಾಲ್ಟ್ ಹಾಕಿ ಆನಿಯನ್ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ 1 ಸ್ಪೂನ್ ಗಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಖಾರ ಹಾಕಿದ್ದೀನಿ, 1 ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೇರಿಸ್ಕೊಂಡ್ರೆ ಸ್ಟಫಿಂಗ್ ರೆಡಿ ಆಯಿತು. ಇವಾಗ ಬಾಯ್ಲ್ ಮಾಡಿರೋಂಥ ಎಗ್ನ ಒಂದರಲ್ಲಿ 2 ಮಾಡಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಸೈಡಿಗೆ ಇಟ್ಟು ಇವಾಗ ನಾವು ನೆನೆಯೋಕೆ ಇಟ್ಟಿರುವಂಥ ಹಿಟ್ಟನ್ನು ಚೆನ್ನಾಗಿ ಚಪಾತಿ ಎಷ್ಟು ತೆಳುವಾಗಿ ಲಟ್ಟಿಸ್ತೇವೋ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಬೇಕು. ಲಟ್ಟಿಸಿದ ಮೇಲೆ ಒಂದೊಂದಾಗಿ ಒಂದು ಚಪಾತಿ ಹಾಕಿದ ಮೇಲೆ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಬೇಕು. ಇವಾಗ ಒಂದು ಬೌಲ್ನಲ್ಲಿ ಒಂದು 2 ಕಪ್ ಮೈದಾ ಹಾಕ್ಕೊಂಡು 1 ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಒಂದು ಪೇಸ್ಟ್ನ ರೆಡಿ ಮಾಡಿ ಸೈಡಿಗೆ ಇಟ್ಟಿದ್ದೀನಿ. ಇವಾಗ ಚಪಾತಿನ ಲಟ್ಟಿಸ್ಕೊಂಡಿದ್ಮೇಲೆ ಒಂದು ಚಪಾತಿ ಕೆಳಗಡೆ ಹಾಕಿ ಅದ್ರ ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂಥ ಪೇಸ್ಟ್ನ ಹಾಕಬೇಕು. ನೋಡಿ ನಾನು ಯಾವ ಥರ ಹಾಕ್ತಿದ್ದೀನಿ ನೋಡಿ, ಅದು ಚೆನ್ನಾಗಿ ಸ್ಪ್ರೆಡ್ ಮಾಡಿದ ಮೇಲೆ ಮತ್ತೊಂದು ಚಪಾತಿನ ಹಾಕಬೇಕು. ಈ ಪ್ರಾಸೆಸ್ ನಾವು ಎಷ್ಟು ಚಪಾತಿ ರೆಡಿ ಮಾಡ್ಕೊಂಡಿಟ್ಟಿದ್ದೀರವಲ್ಲ ಆ ಚಪಾತಿ ಮುಗಿಯೋವರೆಗೂ ಹಾಕಿ ಇವಾಗ ಸೈಡ್ನಿಂದ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ಇವಾಗ ಸ್ಟಫಿಂಗ್ನ ಇಟ್ಟು ಅದ್ರ ಮೇಲೆ ಎಗ್ ಇಟ್ಟು ಫಸ್ಟು ನಾವು ಒಂದು ಪದರನ ತೊಗೊಂಡು ಅದು ಸ್ಟಫಿಂಗ್ ಪೂರ ಕವರ್ ಆಗಬೇಕು. ಆ ಥರ ಕವರ್ ಮಾಡಿದ ಮೇಲೆ ಮತ್ತೊಂದು ಲೇಯರ್ ತೊಗೊಂಡು ಅದನ್ನು ಕವರ್ ಮಾಡಬೇಕು. ಅದ್ರ ಮೇಲೆ ನಾವು ರೆಡಿ ಮಾಡ್ಕೊಂಡಿರೋಂಥ ಪೇಸ್ಟ್ ಹಾಕಿ ಮತ್ತೆ ಕವರ್ ಮಾಡಬೇಕು. ಈ ಪ್ರಾಸೆಸ್ 3 ರೊಟ್ಟಿ ಮುಗಿಯೋವರೆಗೂ, ಲೇಯರ್ ಮುಗಿಯೋವರೆಗೂ ಕಂಪ್ಲೀಟ್ ಮಾಡಬೇಕು. ಮಾಡಿದ ಮೇಲೆ ನಮ್ಮ ಎಗ್ ಪಫ್ ನೋಡಿ ರೆಡಿ ಆಯಿತು. ಇವಾಗ ಫ್ರೈ ಮಾಡೋದೊಂದೇ ಬಾಕಿ. ನಾವು ಸ್ಟಫಿಂಗ್ನ ಹಾಕಿ ಎಷ್ಟು ಚೆನ್ನಾಗಿ ಈ ಲೇಯರ್ನ ಮುಚ್ತೀವೋ ಅಷ್ಟು ಚೆನ್ನಾಗಿ ಬೇಯಿಸೋದಕ್ಕೂ ಬರುತ್ತೆ, ಅಂದರೆ ಸ್ಟಫಿಂಗ್ ಹೊರಗಡೆ ಬರಲ್ಲ. ಆ ಥರ ನೋಡಿ ಇವಾಗ ಕ್ಲಿಯರಾಗಿ ಕಾಣಿಸ್ತಿದೆ ನೋಡಿ ನೀವು ಹೆಂಗೆ ನಾನು ಕವರ್ ಮಾಡ್ತಿದ್ದೀನಿ ಅಂತ. ಇವಾಗ ಸ್ಟವ್ ಹಚ್ಕೊಂಡು ಆಯಿಲ್ ಹೀಟ್ ಆದಮೇಲೆ ಈ ಎಲ್ಲ ಎಗ್ ಪಫ್ಸ್ನು ಅದರಲ್ಲಿ ಬಿಡೋದೆ. ಆದಷ್ಟು ಉರಿನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡೋದ್ರಿಂದ ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ, ತಿನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಬೇಕ್ರಿಗಳಲ್ಲಿ ತಿನ್ನುವಂಥ ಎಗ್ ಪಫ್ಗಿಂತ ಇದು ಮನೆಯಲ್ಲಿ ಮಾಡಿರುವಂಥ ಎಗ್ ಪಫ್ ತುಂಬ ಟೇಸ್ಟಿಯಾಗಿ ಮತ್ತು ಹೈಜಿನಾಗಿ ಕೂಡ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.